ಹಾಯ್ ಫ್ರೆಂಡ್ಸ್, ನಾವಿವತ್ತು ಈ ಡಿಸೈನ ಹೇಗೆ ಹಾಕೋದು ಅಂತ ನೋಡೋಣ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. 8 ಎಳೆ ದಾರ ತೊಗೊಂಡಿದ್ದೀನಿ. ನೀಡಲ್ ನಂಬರ್ 10.075 mm. ಫಸ್ಟು ನೀಡಲ್ನ ಈ ರೀತಿ ಇಟ್ಕೊಂಡು ಥ್ರೆಡ್ಗೆ ಈ ರೀತಿ ನೀಡಲ್ನ ಹಾಕಿ ಕೆಳಮುಖವಾಗಿ ಈ ರೀತಿ ಟರ್ನ್ ಮಾಡ್ಕೊಳ್ಳಿ. ಈ ರೀತಿ ಟರ್ನ್ ಮಾಡಿಕೊಂಡು ಈ ಥ್ರೆಡ್ನ ನೀಡಲಿಂದ ಇದ್ರೊಳಗೆ ತೊಗೋಬೇಕು. ಒಂದು ಸ್ಲಿಪ್ ನಾಟ್ ಆಗುತ್ತೆ. ಇವಾಗ ನಾನಿಲ್ಲಿ ಈ ಥರ ರಿಂಗ್ ಬೀಡ್ಸ್ನ ತೊಗೊಂಡಿದ್ದೀನಿ, ಸ್ಮಾಲ್ ರಿಂಗ್ ಬೀಡ್ಸು. ಬೀಡ್ಸ್ನ ಹೀಗೆ ಇಟ್ಕೊಂಡು ಬೀಡ್ಸ್ ಒಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು ಒಂದು ಸಿಂಗಲ್ ನಾಟ್ ತೊಗೋತಾ ಇದ್ದೀನಿ. ಈ ರೀತಿ ಒಂದು ಸಿಂಗಲ್ ನಾಟ್ ಹಾಕಿದ ಮೇಲೆ ಒಂದು ಚೈನ್ ತಗೊಳ್ಳಿ. ಈ ರೀತಿ ಒಂದು ಚೈನ್ ತಗೊಂಡು ಸೇಮ್ ರಿಂಗಿಗೆ ನಾವು 2 ಸಿಂಗಲ್ ನಾಟನ್ನ ತಗೋಬೇಕು. 1 2 2 ಸಿಂಗಲ್ ನಾಟ್ ಆದಮೇಲೆ ಹಾಫ್ ಡಬಲ್ ಕ್ರೋಶೆ ತಗೋಬೇಕು. ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ತಗೊಂಡು ರಿಂಗ್ ಒಳಗಡೆ ಅಂತ ಥ್ರೆಡ್ನ ತಗೋತಾ ಇದ್ದೀನಿ. ನೀಡಲ್ ಮೇಲೆ 3 ಥ್ರೆಡ್ ಆಗುತ್ತೆ. ಇವಾಗ ಈ 3 ಥ್ರೆಡ್ ಒಳಗಡೆ ಈ ಥ್ರೆಡ್ನ ಒಂದೇ ಸಾರಿ ಈ ರೀತಿ ತಗೋಬೇಕು. ಇದಕ್ಕೆ ಹಾಫ್ ಡಬಲ್ ಕ್ರೋಶೆ ಅಂತ ಕರೀತಾರೆ. ಹಾಫ್ ಡಬಲ್ ಕ್ರೋಶೆ ಹಾಕಿದ ನಂತರ 1 2 3 3 ಚೈನ್ ಹಾಕ್ಕೊಂಡಿದ್ದೀನಿ. ಒಂದು ಹಾಫ್ ಡಬಲ್ ಕ್ರೋಶೆ ಆದಮೇಲೆ ಇವಾಗ ಹಾಫ್ ಡಬಲ್ ಕ್ರೋಶೆ ಮಧ್ಯೆ ನಾನು ನೋಡಿ ಮೇಲ್ಗಡೆ ಚೈನ್ ಥರ ಇರುತ್ತಲ್ಲ, ಇಲ್ಲಿಗೆ ನೀಡಲ್ನ ಹಾಕಿ ಈ ರೀತಿ ಕ್ರಾಸಾಗಿ ನೀಡಲ್ ಹಾಕ್ಕೋಬೇಕು. ನೀಡಲ್ ಹಾಕ್ಕೊಂಡು ಥ್ರೆಡ್ನ ತಗೊಂಡು ಈ ರೀತಿ ನೀಡಲ್ ಮೇಲೆ 2 ಥ್ರೆಡ್ ಆಗುತ್ತಲ್ಲ, ಅದನ್ನ ಒಂದು ಮಾಡ್ಕೋಬೇಕು. ಇದಕ್ಕೆ ಪೀಕೋ ಸ್ಟಿಚ್ ಅಂತ ಕರೀತಾರೆ. ಇವಾಗ ಮತ್ತೆ ಸೇಮ್ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ತಗೊಂಡು ಹಾಫ್ ಡಬಲ್ ಕ್ರೋಶೆ ತಗೊಳ್ಳಿ. ಈ ರೀತಿ ಹಾಫ್ ಡಬಲ್ ಕ್ರೋಶೆ ತಗೊಂಡು ಮತ್ತೆ 3 ಚೈನು 1 2 3 3 ಚೈನ್ ತಗೋಬೇಕು. ಹಾಫ್ ಡಬಲ್ ಕ್ರೋಶೆ ಮಧ್ಯೆ ನೀಡಲ್ನ ಹಾಕಿ ಈ ರೀತಿ ಕ್ರಾಸಾಗಿ ನೀಡಲ್ನ ಹಾಕಿ ಥ್ರೆಡ್ನ ತಗೊಳ್ಳಿ. ಈ ರೀತಿ ಥ್ರೆಡ್ನ ತಗೊಂಡು ಒಂದು ಚೈನ್ ತಗೋಬೇಕು. ಇವಾಗ ಮತ್ತೆ 2 ಹಾಫ್ ಡಬಲ್ ಕ್ರೋಶೆ ಆದಮೇಲೆ ಕಂಬ ತಗೋತಾ ಇದ್ದೀನಿ. ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ತಗೊಂಡು ಕಂಬ ತಗೊಳ್ಳಿ. ಒಂದು ಕಂಬ ತಗೊಂಡೆ, ಮತ್ತೆ 3 ಚೈನು. ಇವಾಗ ಕಂಬದ ಮಧ್ಯೆ ಮೇಲ್ಗಡೆ ಚೈನ್ ಥರ ಇರುತ್ತಲ್ಲ, ಅಲ್ಲಿಗೆ ಈ ರೀತಿ ನೀಡಲ್ನ ಹಾಕಿ ಕ್ರಾಸಾಗಿ ನೀಡಲ್ನ ತಗೋಬೇಕು. ನೀಡಲ್ನ ತಗೊಂಡು ಮತ್ತು ಥ್ರೆಡ್ನ ತಗೋತಾ ಇದ್ದೀನಿ. ನೋಡಿ ಈ ರೀತಿ ಥ್ರೆಡ್ನ ತಗೊಳ್ಳಿ. ನೀಡಲ್ ಮೇಲೆ 2 ಥ್ರೆಡ್ ಆಗುತ್ತೆ, ಆ 2 ಥ್ರೆಡ್ನು ಒಂದು ಮಾಡ್ಕೋಬೇಕು. ಇವಾಗ ಮತ್ತೆ ಇನ್ನೊಂದು ಕಂಬ. ಕಂಬ ಆದ ನಂತರ ಮತ್ತೆ 1 2 3 3 ಚೈನ್ ತಗೋಬೇಕು. ಕಂಬದ ಮಧ್ಯೆ ನೀಡಲ್ನ ಹಾಕಿ ಥ್ರೆಡ್ನ ತಗೊಳ್ಳಿ. ಥ್ರೆಡ್ನ ತಗೊಂಡು ಈ 2 ಥ್ರೆಡ್ನು ಒಂದು ಮಾಡ್ಕೋಬೇಕು. ಇವಾಗ 2 ಕಂಬ ಆಯಿತು. ತ್ರಿಬಲ್ ಕ್ರೋಶೆ ತಗೋಬೇಕು. ನೀಡಲ್ ಮೇಲೆ 2 ಸರಿ ಥ್ರೆಡ್ನ ತೊಗೊಂಡಿದ್ದೀನಿ. ನೋಡಿ 1 2 2 ಸರಿ ಥ್ರೆಡ್ನ ತಗೊಂಡು ರಿಂಗ್ ಒಳಗಡೆ ಅಂತ ಥ್ರೆಡ್ನ ತೊಗೊಂಡಿದ್ದೀನಿ. ನೀಡಲ್ ಮೇಲೆ 4 ಥ್ರೆಡ್ ಆಗುತ್ತೆ. ಫಸ್ಟ್ 2 ಥ್ರೆಡ್ ತೊಗೊಂಡೆ, ಆಮೇಲೆ ಮತ್ತೆ 2, ಲಾಸ್ಟು ಈ 2 ಥ್ರೆಡ್ನು ಒಂದು ಮಾಡಿಕೊಂಡೆ.
ಇವಾಗ 1 2 3 3 ಚೈನ್ ತೊಗೋಬೇಕು. ಕಂಬದ ಮೇಲ್ಗಡೆ ಚೈನ್ ಥರ ಇರುತ್ತೆ, ಅಲ್ಲಿಗೆ ಈ ರೀತಿ ನೀಡಲ್ನ ಹಾಕಿ ಥ್ರೆಡ್ನ ತಗೊಳ್ಳಿ. ಇವಾಗ ನೀಡಲ್ ಮೇಲೆ 2 ಥ್ರೆಡ್ ಆಗುತ್ತೆ, ಇದನ್ನ ಒಂದು ಮಾಡ್ಕೋಬೇಕು. ಇವಾಗ ಮತ್ತೆ ಇನ್ನೊಂದು ತ್ರಿಬಲ್ ಕ್ರೋಶೆ, ಫಸ್ಟ್ 2ರಲ್ಲಿ, ಆಮೇಲೆ ಮತ್ತೆ 2, ಲಾಸ್ಟಲ್ಲಿ ಈ 2ಅನ್ನು ಒಂದು ಮಾಡ್ಕೋಬೇಕು. 3 ಸರಿ ಥ್ರೆಡ್ನ ತೊಗೋಬೇಕಾಗುತ್ತೆ. 1 2 3 3 ಚೈನು, ಮತ್ತೆ ತ್ರಿಬಲ್ ಕ್ರೋಶೆ ಮಧ್ಯೆ ನೀಡಲ್ನ ಹಾಕಿ ಥ್ರೆಡ್ನ ತಗೊಳ್ಳಿ. 2 ತ್ರಿಬಲ್ ಕ್ರೋಶೆ ಆಗಿದೆ. ಇವಾಗ ಇದನ್ನೇ ನಾವು ಉಲ್ಟಾ ಹಾಕ್ಕೋತಾ ಬರಬೇಕು. ಇವಾಗ 2 ತ್ರಿಬಲ್ ಕ್ರೋಶೆ ತೊಗೊಂಡ್ವಲ್ಲ, ಅದೇ ರೀತಿಯೇ ಇಲ್ಲಿ ಕೂಡ 2 ತ್ರಿಬಲ್ ಕ್ರೋಶೆ, 2 ಕಂಬ, 2 ಹಾಫ್ ಡಬಲ್ ಕ್ರೋಶೆ ಮತ್ತು 2 ಸಿಂಗಲ್ ಕ್ರೋಶೆ. ಪ್ರತಿಯೊಂದು ಸ್ಟಿಚ್ಚಿಗೂ ನಾವು ಪಿಕೋ ಸ್ಟಿಚ್ನ ಹಾಕ್ಕೋಬೇಕು. ಅಂದರೆ 3 ಚೈನ್ನ ತಗೊಂಡು ಕಂಬದ ಮಧ್ಯೆ ನೀಡಲ್ನ ಹಾಕಿ ಒಂದು ಸಿಂಗಲ್ ನಾಟ್. ಇವಾಗ ತ್ರಿಬಲ್ ಕ್ರೋಶೆ ಆಗಿದೆ. 1 2 3 3 ಚೈನ್ನ ತೊಗೊಂಡಿದ್ದೀನಿ. ತ್ರಿಬಲ್ ಕ್ರೋಶೆ ಮಧ್ಯೆ ನಾನು ಮೇಲ್ಗಡೆ ನೋಡಿ, ಮೇಲ್ಗಡೆ ಚೈನ್ ಥರ ಇರುತ್ತೆ, ಇಲ್ಲಿಗೆ ನಾನು ಈ ರೀತಿ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು ನೀಡಲ್ ಮೇಲೆ 2 ಥ್ರೆಡ್ ಆಗುತ್ತಲ್ಲ, ಅದನ್ನ ಒಂದು ಮಾಡ್ಕೋತಾ ಇದ್ದೀನಿ. ಇವಾಗ ಮತ್ತೆ ಇನ್ನೊಂದು ತ್ರಿಬಲ್ ಕ್ರೋಶೆ, ಟೋಟಲ್ 4 ತ್ರಿಬಲ್ ಕ್ರೋಶೆ ಬರುತ್ತೆ ಮಧ್ಯ. ನೀಡಲ್ ಮೇಲೆ 2 ಸರಿ ಥ್ರೆಡ್ನ ತಗೊಳ್ಳಿ. 1 2 3. ಇವಾಗ 1 2 3 3 ಚೈನ್ ತೊಗೊಂಡು ಕಂಬದ ಮೇಲ್ಗಡೆ ಚೈನ್ ಥರ ಇರುತ್ತಲ್ಲ, ಅಲ್ಲಿಗೆ ಈ ರೀತಿ ನೀಡಲ್ನ ಹಾಕಿ ಥ್ರೆಡ್ನ ತಗೊಳ್ಳಿ. ಥ್ರೆಡ್ನ ತಗೊಂಡು ನೀಡಲ್ ಮೇಲಿರೋ 2 ಥ್ರೆಡ್ನು ಒಂದು ಮಾಡ್ಕೋಬೇಕು. ಟೋಟಲ್ 4 ತ್ರಿಬಲ್ ಕ್ರೋಶೆ ಆಗುತ್ತೆ. 4 ತ್ರಿಬಲ್ ಕ್ರೋಶೆ ಆದಮೇಲೆ ಮತ್ತೆ 2 ಕಂಬ ತಗೋಬೇಕು. ಇವಾಗ 4 ತ್ರಿಬಲ್ ಕ್ರೋಶೆ ಆಗಿದೆ. ನೆಕ್ಸ್ಟು ಕಂಬ ತಗೋಬೇಕು. ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ತಗೊಂಡು ರಿಂಗ್ ಬೀಡ್ಸಿಂದ ಥ್ರೆಡ್ನ ತೊಗೊಂಡಿದ್ದೀನಿ. ಫಸ್ಟ್ 2ರಲ್ಲಿ ತೊಗೊಂಡೆ, ಆಮೇಲೆ ನೀಡಲ್ ಮೇಲೆ 2 ಥ್ರೆಡ್ ಆಗುತ್ತೆ, ಈ 2 ಥ್ರೆಡ್ನು ಒಂದು ಮಾಡಿಕೊಂಡೆ. ಇವಾಗ 1 2 3 3 ಚೈನ್ ತೊಗೋಬೇಕು. ಕಂಬದ ಮಧ್ಯ ಮೇಲ್ಗಡೆ ಈ ರೀತಿ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು ಒಂದು ಸ್ಟಿಚ್ಚು. ಇವಾಗ ಇನ್ನೊಂದು ಕಂಬ, 1 2 3 3 ಚೈನು, ಮತ್ತು ಕಂಬದ ಮಧ್ಯೆ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು ಈ ರೀತಿ ಥ್ರೆಡ್ನ ತಗೊಂಡು ನೀಡಲ್ ಮೇಲೆ 2 ಥ್ರೆಡ್ ಆಗುತ್ತೆ, ಈ 2 ಥ್ರೆಡ್ನು ಒಂದು ಮಾಡ್ಕೋಬೇಕು. 2 ಕಂಬ ಆದ ನಂತರ 2 ಹಾಫ್ ಡಬಲ್ ಕ್ರೋಶೆ, ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ತಗೊಂಡು ನೋಡಿ, ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ತಗೊಂಡು ರಿಂಗ್ ಒಳಗಡೆ ಅಂತ ಥ್ರೆಡ್ನ ತೊಗೊಂಡಿದ್ದೀನಿ. ನೀಡಲ್ ಮೇಲೆ 3 ಥ್ರೆಡ್ ಆಗಿದೆ. ಇವಾಗ ಈ ಥ್ರೆಡ್ನ ಈ 3 ಥ್ರೆಡ್ ಒಳಗೆ ಒಂದೇ ಸಾರಿ ಈ ರೀತಿ ಎಳ್ಕೋಬೇಕು. ಇವಾಗ 1 2 3 3 ಚೈನು, ಹಾಫ್ ಡಬಲ್ ಕ್ರೋಶೆ ಮಧ್ಯ ಈ ರೀತಿ ನೀಡಲ್ನ ಹಾಕಿ ಥ್ರೆಡ್ನ ತಗೋತಾ ಇದ್ದೀನಿ. ಈ 2 ಥ್ರೆಡ್ನು ಒಂದು ಮಾಡ್ಕೋಬೇಕು. ಇವಾಗ ಮತ್ತೆ ಇನ್ನೊಂದು ಹಾಫ್ ಡಬಲ್ ಕ್ರೋಶೆ, 1 2 3 3 ಚೈನು, ಮತ್ತು ಹಾಫ್ ಡಬಲ್ ಕ್ರೋಶೆ ಮಧ್ಯೆ ನೀಡಲ್ನ ಹಾಕಿ ಒಂದು ಸಿಂಗಲ್ ಕ್ರೋಶೆ. ಈ ರೀತಿ
ರೀತಿ ಸ್ಟಿಚ್ನ ಹಾಕ್ಕೊಂಡು 2 ಸಿಂಗಲ್ ನಾಟ್ನ ತಗೋಬೇಕು. 2 ಹಾಫ್ ಡಬಲ್ ಕ್ರೋಶೆ ಆಗಿದೆ. ಇವಾಗ ಲಾಸ್ಟಲ್ಲಿ 2 ಸಿಂಗಲ್ ನಾಟ್ ತಗೊಂಡು 1 ಸಿಂಗಲ್ ನಾಟ್, 2 ಸಿಂಗಲ್ ನಾಟ್ ಆಗಿದೆ. ಇವಾಗ ಫಸ್ಟ್ ನಾವು ಒಂದು ಚೈನ್ ತೊಗೊಂಡಿದ್ವಲ್ಲ ಅಲ್ಲಿಗೆ ಒಂದು ಸ್ಲಿಪ್ ನಾಟ್ನ ತಗೋಬೇಕು. ಇವಾಗ ನೆಕ್ಸ್ಟು ಸ್ಟಾರ್ಟಿಂಗ್ ನಾವು ಒಂದು ಚೈನ್ ತೊಗೊಂಡಿದ್ವಲ್ಲ ಒಂದು ಸಿಂಗಲ್ ನಾಟ್ ಹಾಕಿ ಅಲ್ಲಿಗೆ ಒಂದು ಸ್ಲಿಪ್ ಸ್ಟಿಚ್ನ ತಗೋಬೇಕು. ಈ ರೀತಿ ನೀಡಲ್ನ ಹಾಕಿ ಥ್ರೆಡ್ನ ತಗೊಳ್ಳಿ. ಥ್ರೆಡ್ನ ತಗೊಂಡು ಈ ರೀತಿ ಎಳ್ಕೋಬೇಕು ಒಂದೇ ಸಾರಿ. ಈ ರೀತಿ ಎಳ್ಕೊಂಡು ಮತ್ತೆ ಒಂದು ಚೈನ್ನ ತಗೊಂಡಿದ್ದೀನಿ. ಈ ರೀತಿ ಒಂದು ಚೈನ್ನ ತಗೊಂಡು ಥ್ರೆಡ್ನ ಎಳೆದು ಕಟ್ ಮಾಡಿಕೊಂಡ್ರೆ ಲಾಕ್ ಆಗುತ್ತೆ. ಈ ರೀತಿ ಫೆದರ್ ಥರ ಬರುತ್ತೆ ನೋಡಿ, ಎಲೆ ಥರ ಬರುತ್ತೆ. ಈ ಥರ ಈ ಥ್ರೆಡ್ನ ಕಟ್ ಮಾಡಿ ಒಂಚೂರು ಗ್ಲೂ ಹಾಕಿದರೆ ಇವಾಗ ನೀಡಲ್ನ ಈ ರೀತಿ ಇಟ್ಕೊಂಡು ಥ್ರೆಡ್ ಒಳಗೆ ಈ ರೀತಿ ನೀಡಲ್ನ ಹಾಕಿ ಕೆಳಗೆ ಟರ್ನ್ ಮಾಡಿಕೊಂಡು ಈ ರೀತಿ ಇಟ್ಕೋಬೇಕು. ಈ ಥ್ರೆಡ್ ಒಳಗೆ ಈ ಥ್ರೆಡ್ನ ಈ ರೀತಿ ಒಳಗೆ ತಗೋಬೇಕು. ಒಳಗೆ ತಗೊಂಡು ಈ ರೀತಿ ಲಾಕ್ ಮಾಡಿಕೊಂಡ್ರೆ ಒಂದು ಸ್ಲಿಪ್ ನಾಟ್ ಆಗುತ್ತೆ. ಇವಾಗ ರಿಂಗ್ ಒಳಗಡೆ ಅಂತ ಈ ರೀತಿ ಥ್ರೆಡ್ನ ತಗೊಂಡು ಒಂದು ಸಿಂಗಲ್ ನಾಟ್, ಮತ್ತು ಒಂದು ಚೈನ್ ತಗೊಳ್ಳಿ. ಒಂದು ಚೈನ್ ತಗೊಂಡು 2 ಸಿಂಗಲ್ ನಾಟ್ ತಗೋಬೇಕು. ಈ ರೀತಿ ರಿಂಗ್ನ ಟೈಟ್ ಮಾಡಿಕೊಂಡು ಒಂದು ಚೈನ್ ತಗೋಬೇಕು, ಮತ್ತು 2 ಸಿಂಗಲ್ ನಾಟ್, ಎರಡು ಸಿಂಗಲ್ ನಾಟ್ ಆದಮೇಲೆ ಒಂದು ಹಾಫ್ ಡಬಲ್ ಕ್ರೋಶೆ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ತಗೊಂಡು ರಿಂಗ್ ಒಳಗಡೆ ಅಂತ ಥ್ರೆಡ್ನ ತೊಗೊಂಡಿದ್ದೀನಿ. ನೀಡಲ್ ಮೇಲೆ 3 ಥ್ರೆಡ್ ಆಗಿರುತ್ತೆ ನೋಡಿ. ಇವಾಗ ಈ ಥ್ರೆಡ್ನ ಒಂದೇ ಸಾರಿ ಈ ರೀತಿ 3 ಥ್ರೆಡ್ ಒಳಗೂ ಎಳ್ಕೋಬೇಕು. ಹಾಫ್ ಡಬಲ್ ಕ್ರೋಶೆ ಆದ ನಂತರ 1 2 3 3 ಚೈನ್ ತಗೋಬೇಕು. ಹಾಫ್ ಡಬಲ್ ಕ್ರೋಶೆ ಮಧ್ಯೆ ಈ ರೀತಿ ಮೇಲ್ಗಡೆ ಚೈನ್ ಇರುತ್ತಲ್ಲ ನೋಡಿ, ಈ ಥರ ಚೈನ್ ಥರ ಇರುತ್ತಲ್ಲ, ಇಲ್ಲಿ ಮಧ್ಯೆ ನೀಡಲ್ನ ಹಾಕಿ ಥ್ರೆಡ್ನ ತಗೋಬೇಕು. ಥ್ರೆಡ್ನ ತಗೊಂಡು ಈ 2 ಥ್ರೆಡ್ನು ಒಂದು ಮಾಡ್ಕೋಬೇಕು. ಇವಾಗ ಮತ್ತೆ ಸೇಮ್ ಮತ್ತೆ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ತಗೊಂಡು ಈ 3 ಥ್ರೆಡ್ನು ಒಂದು ಮಾಡ್ಕೋಬೇಕು ನೋಡಿ. ಈ 3 ಥ್ರೆಡ್ ಒಳಗೂ ಒಂದೇ ಸಾರಿ ಈ ರೀತಿ ಥ್ರೆಡ್ನ ತಗೊಂಡು 1 2 3 3 ಚೈನ್ನ ತಗೊಂಡು ಮತ್ತೆ ಹಾಫ್ ಡಬಲ್ ಕ್ರೋಶೆ ಮಧ್ಯೆ ಮೇಲ್ಗಡೆ ಚೈನ್ ಥರ ಇರುತ್ತೆ, ಇಲ್ಲಿ ನೀಡಲ್ನ ಈ ರೀತಿ ಕ್ರಾಸ್ ಆಗಿ ತಗೊಂಡು ಥ್ರೆಡ್ನ ಈ ರೀತಿ ತಗೊಳ್ಳಿ. ಈ ರೀತಿ ತಗೊಂಡು ಸ್ಟಿಚ್ ಹಾಕೋಬೇಕು. ಇದೇ ರೀತಿ ನಾವು ಫುಲ್ ಆರ್ಚ್ಗೂ ತಗೊಳ್ಳಿ ನೋಡಿ. ಫಸ್ಟು ನಾನು 2 ಸಿಂಗಲ್ ನಾಟ್ನ ತೊಗೊಂಡಿದ್ದೀನಿ. 2 ಸಿಂಗಲ್ ನಾಟ್ ಆದಮೇಲೆ 2 ಹಾಫ್ ಡಬಲ್ ಕ್ರೋಶೆ, 2 ಕಂಬ, 4 ತ್ರಿಬಲ್ ಕ್ರೋಶೆ. ಅಂದರೆ ಫಸ್ಟು 2 ತ್ರಿಬಲ್ ಕ್ರೋಶೆ, ಆಮೇಲೆ ಮತ್ತೆ 2 ಇಲ್ಲಿ ನಾವು ಹೆಚ್ಚಿಗೆ ಮಾಡ್ಕೊತ ಬಂದಲ್ಲ ಅದೇ ಥರನೇ ಈ ಕಡೆ ಕಡಿಮೆ ಮಾಡ್ಕೊತ ಬರಬೇಕು. 2 ಸಿಂಗಲ್ ನಾಟ್, 2 ಹಾಫ್ ಡಬಲ್ ಕ್ರೋಶೆ, 2 ಡಬಲ್ ಕ್ರೋಶೆ, 2 ತ್ರಿಬಲ್ ಕ್ರೋಶೆ, ಮತ್ತೆ 2 ತ್ರಿಬಲ್ ಕ್ರೋಶೆ. ಟೋಟಲ್ ಮಧ್ಯೆ 4 ತ್ರಿಬಲ್ ಕ್ರೋಶೆ ಬರಬೇಕು. 4 ತ್ರಿಬಲ್ ಕ್ರೋಶೆ ಆದ ನಂತರ ಮತ್ತೆ 2 ಡಬಲ್ ಕ್ರೋಶೆ,
2 ಹಾಫ್ ಡಬಲ್ ಕ್ರೋಶೆ, 2 ಸಿಂಗಲ್ ಕ್ರೋಶೆ. ಸಿಂಗಲ್ ನಾಟ್ಗೆ ಬಿಟ್ಟು ಉಳಿದೆಲ್ಲ ಸ್ಟಿಚಸ್ಗೂ ನಾವು ಪಿಕೋ ಸ್ಟಿಚ್ನ ತೊಗೋಬೇಕು. ಅಂದರೆ 3 ಚೈನ್ನ ತೊಗೊಂಡು ಅದೇ ಕಂಬದ ಮಧ್ಯ ಮೇಲ್ಗಡೆ ಚೈನ್ ಥರ ಇರುತ್ತೆ ಅಲ್ಲಿಗೆ ಒಂದು ಸ್ಟಿಚ್ನ ತೊಗೋಬೇಕು. ಈ ರೀತಿ ಎಲೆ ಅಥವಾ ಫೆದರ್ ಅಂತ ಕರಿತೀವಲ್ಲ ಆ ರೀತಿ ಕಾಣಿಸುತ್ತೆ ಡಿಸೈನು. ಇವಾಗ ಡಿಸೈನ್ನ ಬ್ಯಾಕ್ ಸೈಡ್ ಟರ್ನ್ ಮಾಡಿ ಈ ರೀತಿ ಥ್ರೆಡ್ನ ಕಟ್ ಮಾಡಿರ್ತೀವಲ್ಲ ಅದನ್ನ ಗ್ಲೂ ಹಾಕಿ ಫ್ಯಾಬ್ರಿಕ್ ಗ್ಲೂನ ಹಾಕಿ ನಾನು ಈ ರೀತಿ ಸ್ಟಿಕ್ ಮಾಡ್ತಾಯಿದ್ದೀನಿ. ಇದು ಚೆನ್ನಾಗಿ ಒಣಗಿದ ನಂತರ ಡಿಸೈನ್ ಮಾಡ್ಕೋಬೇಕು. ನಾನಿಲ್ಲಿ 2 ಎಳೆ ದಾರಾನ ನಾನು ಸೂಜಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಟೋಟಲ್ 4 ಎಳೆ ಆಗುತ್ತೆ. ಈ ರೀತಿ ರೌಂಡ್ ಬೀಡ್ಸ್ನ ತೊಗೊಂಡಿದ್ದೀನಿ. ಡಿಸೈನ್ನ ಬ್ಯಾಕ್ ಸೈಡಿಂದ ಸೆಂಟ್ರಿಗೆ ನಾನು ನೀಡಲ್ನ ಹಾಕಿ ಈ ರೀತಿ 2 ಎಳೆ ತೊಗೊಂಡು ಮತ್ತು ನೀಡಲ್ನ ಈ ರೀತಿ ತೊಗೋತಾ ಇದ್ದೀನಿ. ಇಲ್ಲಿ ಲಾಕ್ ಆಗುತ್ತೆ. ಈ ರೀತಿ ಲಾಕ್ ಮಾಡಿಕೊಂಡು ಡಿಸೈನ್ನ ಸೆಂಟ್ರ್ ನಾವು ನೀಡಲ್ನ ತೊಗೋಬೇಕಾಗುತ್ತೆ. ನಾನಿಲ್ಲಿ ಸಿಲ್ಕ್ ಥ್ರೆಡ್ನೇ ತೊಗೊಂಡಿದ್ದೀನಿ. ನೀವು ಕಾಟನ್ ಥ್ರೆಡ್ ಕೂಡ ತೊಗೋಬೋದು, ಸೇಮ್ ಕಲರು. ಇವಾಗ ರೌಂಡ್ ಬೀಡ್ಸ್ನ ತೊಗೋತಾ ಇದ್ದೀನಿ. ಈ ರೀತಿ ಬೀಡ್ಸ್ನ ಆ್ಯಡ್ ಮಾಡಿಕೊಂಡು ಥ್ರೆಡ್ ಒಳಗೆ ಹಾಕ್ಕೋಬೇಕು. ನೆಕ್ಸ್ಟು ನಾವೇನು ಕಂಬ ತೊಗೊಂಡಿದ್ವಲ್ಲ ತ್ರಿಬಲ್ ಕ್ರೋಶೆ ಅದ್ರ ಮಧ್ಯದಲ್ಲಿ ನಾನು ಈ ರೀತಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಒಂದು ಸ್ಟಿಚ್ನ ತೊಗೋತಾ ಇದ್ದೀನಿ. ಇವಾಗ ಮತ್ತೆ ಸೇಮ್ ಬೀಡ್ ಒಳಗೇ ನಾವು ವಾಪಸ್ ಮೇಲ್ಗಡೆ ತೊಗೊಂಡು ಮತ್ತೆ ಮಧ್ಯದಲ್ಲಿ ನಾವೆಲ್ಲಿ ಸ್ಟಾರ್ಟಿಂಗ್ ತೊಗೊಂಡಿರ್ತೀವೋ ಅಲ್ಲಿಗೆ ಮಧ್ಯದಲ್ಲಿ ಈ ರೀತಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಸ್ಟಿಚ್ನ ತೊಗೋತಾ ಇದ್ದೀನಿ. ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಥ್ರೆಡ್ ಮಧ್ಯ ಬರಬೇಕು, ಡಿಸೈನ್ ಮಧ್ಯ. ಸೈಡಿಗೆ ಬಂದರೆ ಡಿಸೈನು ಸೈಡಿಗೆ ಟರ್ನ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಡಿಸೈನ್ನ ಮಧ್ಯದಲ್ಲಿ ನಾವು ಥ್ರೆಡ್ ಬರೋ ಥರ ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಸ್ಟಿಚ್ ಮಾಡಿಕೊಂಡು ನೆಕ್ಸ್ಟ್ ಲೇಸಿಗೆ ಅಟ್ಯಾಚ್ ಮಾಡ್ಕೋಬೇಕು. ಈಗ ಸೀರೆ ಅಥವಾ ಬಟ್ಟೆಗೆ ಈ ರೀತಿ ಇಟ್ಕೊಂಡು ಸೂಜಿನ ತೊಗೊಂಡು ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಬಟ್ಟೆಗಿಂತ ನೀಡಲ್ನ ತೊಗೊಂಡು ಮತ್ತೆ ಸೇಮ್ ಡಿಸೈನ್ಗೆ ನಾವು ಎಲ್ಲಿ ಮಧ್ಯದಲ್ಲಿ ಸ್ಟಾರ್ಟ್ ಮಾಡಿರ್ತೀವೋ ಅಲ್ಲಿಗೆ ನಾನು ಇನ್ನೊಂದು ಸರಿ ನೀಡಲ್ನ ಹಾಕಿ ನೋಡಿ ನಾವೆಲ್ಲಿ ಥ್ರೆಡ್ನ ತೊಗೊಂಡಿರ್ತೀವೋ ನೀಡಲ್ ಹಾಕಿ ಅಲ್ಲಿಗೆ ನಾನು ಈ ರೀತಿ ಮತ್ತೆ ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊತಾ ಇದ್ದೀನಿ. ಈ ರೀತಿ ಅಡ್ಜಸ್ಟ್ ಮಾಡಿಕೊಂಡು ಥ್ರೆಡ್ನ ಎಳ್ಕೋಬೇಕು. ಇದನ್ನು ಕ್ರೋಶಾದಿಂತ ಕೂಡ ಹಾಕ್ಬೋದು. ಇವಾಗ ಮತ್ತೆ ನಾನು ಉಲ್ಟಾ ಮಾಡಿಕೊಂಡು ಮತ್ತೆ ಮೇಲ್ಗಡೆಗೆ ಈ ರೀತಿ ನೀಡಲ್ನ ಹಾಕಿ ಮೇಲ್ಗಡೆ ಬಟ್ಟೆಗೆ ನೀಡಲ್ನ ಹಾಕಿ ಡಿಸೈನ್ ಒಳಗಡೆ ತೊಗೋತಾ ಇದ್ದೀನಿ. ಮತ್ತು ಸೇಮ್ ನಾವೆಲ್ಲಿ ಸ್ಟಾರ್ಟ್ ಮಾಡಿರ್ತೀವೋ ಅಲ್ಲಿಗೆ ಈ ರೀತಿ ತೊಗೊಂಡು ಟೈಟ್ ಮಾಡ್ಕೊಳ್ಳಿ. ಈ ರೀತಿ ಟೈಟ್ ಮಾಡಿಕೊಂಡು ಬ್ಯಾಕ್ ಸೈಡು ನಾವೇನು ಬಟ್ಟೆಗೆ ಮತ್ತು ಡಿಸೈನ್ಗೆ ಅಟ್ಯಾಚ್ ಆಗಿರುತ್ತಲ್ಲ ಅಲ್ಲಿಗೆ ನಾವು ಈ ರೀತಿ ನೀಡಲ್ನ ಹಾಕಿ ಸ್ಟಿಚ್ನ ತೊಗೋಬೇಕು. ಈ ರೀತಿ ಬಟ್ಟೆ ಮತ್ತು ಡಿಸೈನ್ ಮಧ್ಯೆ ನಾವೇನು ಸ್ಟಿಚ್ ಹಾಕಿದ್ವಲ್ಲ ಅದ್ರ ಮಧ್ಯನೇ ಈ ರೀತಿ ಥ್ರೆಡ್ನ ತೊಗೊಂಡು ಸ್ಟಿಚ್ನ ಹಾಕ್ಕೊಳ್ಳಿ. ಇದನ್ನು ಕ್ರೋಶಾದಲ್ಲಿ ಕೂಡ ಹಾಕ್ಬೋದು. ಈ ರೀತಿ ಡಿಸೈನ್ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ, ಸಿಂಪಲ್ ಕೂಡ. ನೆಕ್ಸ್ಟ್ ನಾನು ಇದೇ ಥರ ಇನ್ನೊಂದು ಡಿಸೈನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ 2 ಬೆರಳಿನ ಅಂತರಕ್ಕೆ ನಾನು ಮೆಜರ್ಮೆಂಟ್ನ ತೊಗೊಂಡು ಈ ರೀತಿ ಅಟ್ಯಾಚ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಡಿಸೈನು. ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಕೋಕ್ಕೆ ತುಂಬ ಈಸಿ ಇದೆ, ಲುಕ್ಕು ಕೂಡ ಚೆನ್ನಾಗಿರುತ್ತೆ. ಒಂಥರ ಹೊಸ ಡಿಸೈನ್ ಇದು.
ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೋಡಿದ್ರಲ್ಲ ಈ ಡಿಸೈನ್ನ ಹೇಗೆ ಹಾಕೋದು ಅಂತ. ಈ ಡಿಸೈನ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.